ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಡಿಪಾರ್ಟ್ಮೆಂಟಲ್ ಅನ್ನೋ ಒಂದು ಚಾಪ್ಟರ್ ಇದೆ. ಆ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಲ್ಲಿ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಸೊ ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ಸ್ ಆಲ್ಮೋಸ್ಟ್ ಈ ಒಂದು ಚಾಪ್ಟರ್ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು 10 ಕ್ವಶನ್ಸ್ ಅನ್ನ ನಿಮಗೆ ಸೊಲ್ಯೂಷನ್ಸ್ ಅನ್ನ ಮಾಡಿಕೊಡ್ತೀನಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದೋಸ್ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಮೊದಲನೇ ಕ್ವಶನ್ಸ್ ಅಂತ ಹೇಳಿದ್ರೆ ನೋಡಿ, ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಲ್ಲಿ ಫಸ್ಟ್ ಒನ್ ಕ್ವಶನ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಎ ಕಂಪನಿ ದಟ್ ಹ್ಯಾಸ್ ಟೂ ಡಿಪಾರ್ಟ್ಮೆಂಟ್ಸ್, ಡಿಪಾರ್ಟ್ಮೆಂಟ್ ಎ ಅಂಡ್ ಡಿಪಾರ್ಟ್ಮೆಂಟ್ ಬಿ. ನೋಡಿ, ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನ ಕಂಪನಿ ಇನ್ಕರ್ ಮಾಡಿದೆ. ಸೊ ಆ ಕಂಪನಿಲಿ ಎರಡು ಡಿಪಾರ್ಟ್ಮೆಂಟ್ ಇದೆಯಂತೆ. ಯಾವುದೇದಪ್ಪ ಅದೇ ಅಂದ್ರೆ ಡಿಪಾರ್ಟ್ಮೆಂಟ್ ಎ ಅನ್ನೋ ಒಂದು ಡಿಪಾರ್ಟ್ಮೆಂಟ್, ಇನ್ನೊಂದು ಡಿಪಾರ್ಟ್ಮೆಂಟ್ ಬಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್. ಎರಡು ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಆಗಿದೆ ಅಂತ ಹೇಳಿದ್ದಾರೆ. ಟೋಟಲ್ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾರೆ ನಮಗೆ. ಕ್ವಶನ್ ಅಲ್ಲಿ ಕೊಟ್ಟಿರೋದು ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಅಂದ್ರೆ ಕಂಪನಿಲಿ ಎರಡು ಡಿಪಾರ್ಟ್ಮೆಂಟ್ ಇದೆ, ಎ ಮತ್ತೆ ಬಿ. ಅಂದ್ರೆ ಕಂಪನಿ ಏನ್ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡುತ್ತಾ ಆ ಎಕ್ಸ್ಪೆನ್ಸಸ್ ಅನ್ನ ಎರಡೂ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು. ಸರಿನಾ? ಅವ್ರು ಕೊಟ್ಟಿದ್ರೆ ನಾವು ಅದೇ ತಗೊಳ್ತೀವಿ, ಕೊಟ್ಟಿಲ್ಲ ಅಂದ್ರೆ ನಾವು ಅಲೋಕೇಟ್ ಮಾಡಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಬರುತ್ತೆ ಅಂತ. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಟೋಟಲ್ ಎರಡು ಡಿಪಾರ್ಟ್ಮೆಂಟ್ ಸೇರಿಸಿ ಟೋಟಲ್ ಕೊಟ್ಬಿಟ್ಟಿದ್ದಾರೆ. ನಾವು ಆ ಟೋಟಲ್ನ ಯೂಸ್ ಮಾಡಿಕೊಂಡು ಎರಡು ಡಿಪಾರ್ಟ್ಮೆಂಟ್ಗೆ ಹಂಚಬೇಕಾಗತ್ತೆ. ಯಾವ ತರ ಅಂತ ಮುಂದೆ ನೋಡ್ತಾ ಹೋಗೋಣ. ನೋಡಿ, ಟೋಟಲ್ ಎಕ್ಸ್ಪೆನ್ಸ್ ಅಂತ ಬಂದು ಸ್ಯಾಲರಿ 40,000 ಇದೆಯಂತೆ ಟೋಟಲ್, ರೆಂಟ್ 20,000 ಇದೆಯಂತೆ, ವೇಜಸ್ 30,000 ಇದೆ, ಆಫೀಸ್ ಸಪ್ಲೈಸ್ 5,000 ಇದೆ, ಅಡ್ವರ್ಟೈಸಿಂಗ್ 10,000 ಇದೆ, ಯುಟಿಲಿಟೀಸ್ 3,000 ರೂಪಾಯಿ ಇದೆ. ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಟೋಟಲ್ ಎಕ್ಸ್ಪೆನ್ಸಸ್ ಕಂಪನಿ ಇನ್ಕರ್ಡ್ ಆಗಿರ್ತಕ್ಕಂಥದ್ದು. ಸ್ಯಾಲರಿ 40,000, ರೆಂಟ್ 20,000, ವೇಜಸ್ 30,000, ಆಫೀಸ್ ಸಪ್ಲೈಸ್ 5,000 ಇದೆ, ಅಡ್ವರ್ಟೈಸಿಂಗ್ 10,000 ಇದೆ, ಯುಟಿಲಿಟೀಸ್ 3,000 ಇದೆ. ಸೊ ಇದು ಟೋಟಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕಂಪನಿ. ನೋಡಿ, ನೆಕ್ಸ್ಟ್ ಹೇಳಿದರೆ ಟೋಟಲ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಅಲೋಕೇಟೆಡ್. ನೋಡಿ, ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ಅಲೋಕೇಟ್ ಮಾಡಿ ಬಿಟ್ವೀನ್ ಡಿಪಾರ್ಟ್ಮೆಂಟ್ ಎ ಅಂಡ್ ಡಿಪಾರ್ಟ್ಮೆಂಟ್ ಬಿಗೆ ನೀವು ಅಲೋಕೇಶನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಟೋಟಲ್ ಎಕ್ಸ್ಪೆನ್ಸಸ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಎರಡು ಡಿಪಾರ್ಟ್ಮೆಂಟ್ಗೆ ಕೊಡಬೇಕು. ಡಿಪಾರ್ಟ್ಮೆಂಟ್ ಎಗೂ ಕೊಡಬೇಕು, ಡಿಪಾರ್ಟ್ಮೆಂಟ್ ಬಿಗೂ ಕೊಡಬೇಕು. ಯಾವ ತರ ಅಂತ ಹೇಳಿದ್ರೆ ಇನ್ ದ ರೇಷಿಯೋ ಆಫ್ 3:1. ಅಂದ್ರೆ ನಾವು ಆ ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ಆಯಾ ಎಕ್ಸ್ಪೆನ್ಸಸ್ ಅನ್ನ ಡಿಪಾರ್ಟ್ಮೆಂಟ್ ಎಗೂ ಕೊಡಬೇಕು, ಡಿಪಾರ್ಟ್ಮೆಂಟ್ ಬಿಗೂ ಕೊಡಬೇಕು. ಯಾವ ತರ ನೀವು ಕೊಡಿ ಅಂತ ಹೇಳಿದ್ರೆ ಇನ್ ದ ರೇಷಿಯೋ ಆಫ್ 3:1. ಅಂದ್ರೆ ಡಿಪಾರ್ಟ್ಮೆಂಟ್ ಎಗೆ 3 ಪೋರ್ಷನ್ ಕೊಡಿ, ಡಿಪಾರ್ಟ್ಮೆಂಟ್ ಬಿಗೆ 1 ಪೋರ್ಷನ್ಸ್ ಅನ್ನ ಕೊಡಿ. 3:1 ಅಂದ್ರೆ ಎಗೆ 3 ಪೋರ್ಷನ್, ಬಿಗೆ 1 ಪೋರ್ಷನ್ಸ್ ಅನ್ನ ಕೊಡಿ ಅಂತ. ಸೊ ಈ ತರ ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಕೊಟ್ಟಿರೋದು ಏನಪ್ಪಾ ಅಂದ್ರೆ ಜಸ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಟೋಟಲ್ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಅಂತ. ಈ ಎಕ್ಸ್ಪೆನ್ಸಸ್ ಅನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದರೆ ಆ ಎಕ್ಸ್ಪೆನ್ಸಸ್ ನ ನೀವು ಎರಡು ಡಿಪಾರ್ಟ್ಮೆಂಟ್ಗೆ ಹಂಚಿ, ಶೇರ್ ಮಾಡಿ, ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ದ ಟೋಟಲ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಅಲೋಕೇಟೆಡ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ ಎ ಮತ್ತೆ ಡಿಪಾರ್ಟ್ಮೆಂಟ್ ಬಿಗೆ ಇನ್ ದ ರೇಷಿಯೋ ಆಫ್ 3:1 ಗೆ ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಯಾವ ತರ ಫಾರ್ಮ್ಯಾಟ್ ಹಾಕೋಬೇಕು, ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅಲೋಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ತರ ಅಲೋಕೇಶನ್ಸ್ ಮಾಡಿ ಅಂತ ಕೊಟ್ಟಾಗ ನೀವು ಈ ತರ ಕಾಲಮ್ ಹಾಕೊಳ್ಳಿ. ಎಷ್ಟೇ ಡಿಪಾರ್ಟ್ಮೆಂಟ್ ಕೊಡ್ಲಿ, ಓಕೆ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಅಂದ್ರೆ ನಿಮ್ಗೆ ಇಲ್ಲಿ ಏನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅದು. ಸೆಕೆಂಡ್ ಕಾಲಮ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಅವ್ರು ಕೊಟ್ಟಿರೋದು ಎರಡೇ ಡಿಪಾರ್ಟ್ಮೆಂಟ್, ಅವಾಗ ನಾನು ಎರಡು ಡಿಪಾರ್ಟ್ಮೆಂಟ್ ಹಾಕೊಂಡಿದ್ದೀನಿ. ದೆನ್ ಲಾಸ್ಟ್ ಕಾಲಮ್ ಟೋಟಲ್. ಈಗ ನೋಡಿ ಯಾವ ತರ ನೀವು ಅಲೋಕೇಶನ್ಸ್ ಅನ್ನ ಮಾಡಬೇಕು ಅಂದ್ರೆ, ಫಸ್ಟ್ ಎಕ್ಸ್ಪೆನ್ಸಸ್ ಏನಿದೆಯಪ್ಪ, ಫಸ್ಟ್ ಒನ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಯಾವ ತರ ಇರುತ್ತೋ ಆ ತರ ನೀವು ಆನ್ಸರ್ ಮಾಡ್ಕೊಳ್ತಾಗಿ. ಇವಾಗ ಫಸ್ಟ್ ಒನ್ ಎಕ್ಸ್ಪೆನ್ಸಸ್ ನೋಡಿ, ಸ್ಯಾಲರಿ ಇದೆ, ದಟ್ ಈಸ್ ಸ್ಯಾಲರೀಸ್. ಇಲ್ಲಿ ಕ್ವಶನ್ಸ್ ಇರೋದು ಟೋಟಲ್ ಕೊಟ್ಟಿದ್ದಾರೆ. ಎಷ್ಟು ಸ್ಯಾಲರಿ? 40,000 ಟೋಟಲ್ ಇದೆ. ಸೊ ನೋಡಿ, ನಾನು ಡಿಪಾರ್ಟ್ಮೆಂಟ್ ಎಗೂ ತಗೊಳ್ಳಿಲ್ಲ, ಡಿಪಾರ್ಟ್ಮೆಂಟ್ ಬಿಗೂ ತಗೊಳ್ಳಲ್ಲ, ಟೋಟಲ್ ತಗೊಳ್ತೀನಿ. ಟೋಟಲ್ 40,000 ರೂಪಾಯಿ ಸ್ಯಾಲರಿ ಇದೆ. ನಾವು ಸ್ಯಾಲರೀಸ್ ಅಂತ ಏನ್ ತಗೊಂಡಿದೀವಿ ಅದು ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿಗೆ ಕೊಟ್ಟಿಲ್ಲ, ಡೈರೆಕ್ಟ್ 40,000 ಇದೆ ಅಂತ ಕೊಟ್ಟಿದ್ರೆ, ಅಂದ್ರೆ ಅದು ಟೋಟಲ್ ಎಷ್ಟಿದೆ? 40,000 ಇದೆ. ಹಾಗಾಗಿ ನಾನು 40,000 ಟೋಟಲ್ ಇಲ್ಲಿ ತಗೊಂಡಿದ್ದೀನಿ. ಈ ಟೋಟಲ್ನ ನಾವು ಡಿಪಾರ್ಟ್ಮೆಂಟ್ ಎಗೂ ಕೊಡಬೇಕು, ಡಿಪಾರ್ಟ್ಮೆಂಟ್ ಬಿಗೂ ಕೊಡಬೇಕು. ಯಾವ ರೇಷಿಯೋದಲ್ಲಿ ಕೊಡಬೇಕಪ್ಪ ಅಂದ್ರೆ ಇನ್ ದ ರೇಷಿಯೋ ಆಫ್ 3:1 ನಲ್ಲಿ ನಾವು ಶೇರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ಸ್ಯಾಲರೀಸ್ ಅನ್ನ ನಾವು ಹಂಚಬೇಕು. ಯಾವ ರೇಷಿಯೋದಲ್ಲಿ ಹಂಚ್ಬೇಕಪ್ಪ ಅಂತ ಹೇಳಿದ್ರೆ 3:1 ಅಂತ ಅವರೇ ಕ್ವಶನ್ಸ್ ಅಲ್ಲಿ ಹೇಳಿದ್ದಾರೆ. 3:1 ನಲ್ಲಿ ಹಂಚ್ಬೇಕು ಅಂತ ಅವರು ಕ್ವಶನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಹಂಚುತ್ತೀನಿ ಅಂದ್ರೆ ಡಿಪಾರ್ಟ್ಮೆಂಟ್ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಕೊಡ್ತೀನಪ್ಪ ಅಂತ ಹೇಳಿದ್ರೆ ನೋಡಿ, 3:1 ಅಂದ್ರೆ ಡಿಪಾರ್ಟ್ಮೆಂಟ್ ಹೇಗೆ ನಾನು ಹಂಚುತ್ತೀನಿ ಅಂತ ಹೇಳಿದ್ರೆ 40,000 ಇಂಟು 3 ಡಿವೈಡೆಡ್ ಬೈ 4 ಮಾಡಬೇಕು.
ಸೊ ಯಾಕಂದ್ರೆ 3 ಪೋರ್ಷನ್ ಡಿಪಾರ್ಟ್ಮೆಂಟ್ ಹೇಗೆ ಹೋಗುತ್ತೆ. ಸೊ 40,000 ಇಂಟು 3/4 ಮಾಡಿದ್ರೆ ನನಗೆ 30,000 ಬರುತ್ತೆ. ಸೊ ಸ್ಯಾಲ್ರಿ ಡಿಪಾರ್ಟ್ಮೆಂಟ್ ಹೇಗೆ 30,000 ಅನ್ನ ಕೊಡ್ತೀನಿ. ಇನ್ನು ಬ್ಯಾಲೆನ್ಸ್ 1 ಪೋರ್ಷನ್ ಬಂದು 10,000 ಬರುತ್ತೆ. ಸೊ 10,000 ಬೀಗ್ ಕೊಡ್ತೀನಿ. ಸೊ ಇದನ್ನು ನೀವು ಅಲೋಕೇಶನ್ಸ್ ಅನ್ನ ತೋರಿಸಿದ್ರೆ ಇಲ್ಲಿ ತೋರಿಸಿರ್ತೀನಿ. 40,000 ಏನಿದೆ 40,000 ಇಂಟು 1/4 ನ ಕೊಡಬೇಕು. ಯಾಕಂದ್ರೆ ಸೊ ಈ 4 ಹೆಂಗ್ ಬಂತು ಅಂತ ಹೇಳಿದ್ರೆ 3+1 ಇವೆರಡು 3:1 ಏನಿದೆ 3+1 ಮಾಡ್ಕೊಂಡ್ರೆ 4 ಬರುತ್ತೆ. ಸೊ ನೀವು ಕೊಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಎಗೆ 3/4, ಡಿಪಾರ್ಟ್ಮೆಂಟ್ ಬಿ ಬಂದ್ರೆ 1/4 ಕೊಡಬೇಕು. ಸೊ ಇದು ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ನಾವು ಅಲೋಕೇಶನ್ಸ್ ಅನ್ನ ಮಾಡೋದು 3:1 ಹಂಗೆ ಕೊಟ್ಟಿರೋದು. 3 ಬಂದು ಡಿಪಾರ್ಟ್ಮೆಂಟ್ ಎಗೆ, 1 ಪೋರ್ಷನ್ ಬಂದು ಡಿಪಾರ್ಟ್ಮೆಂಟ್ ಬಿಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಮೊದಲನೇದು ಎಕ್ಸ್ಪೆನ್ಸಸ್. ಎರಡನೇದು ಬಂದು ರೆಂಟ್. ರೆಂಟ್ನ ಕೊಡಬೇಕು. ಯಾವ ರೇಷಿಯೋದಲ್ಲಿ ಕೊಡಬೇಕಪ್ಪ ಅಂದರೆ ಕ್ವಶನ್ಸ್ ಅಲ್ಲಿ ಅವ್ರು ಹೇಳಿದ್ದಾರೆ ಟೋಟಲ್ ಎಕ್ಸ್ಪೆನ್ಸ್ ಎಲ್ಲದೂ ಕೂಡ 3:1 ಅಲ್ಲೇ ಕೊಡಿ ಅಂತ. ಸೊ 3:1 ಅಲ್ಲಿ ಕೊಡಬೇಕು. ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ದಟ್ ಇಸ್ 3:1 ಅಲ್ಲಿ ಕೊಡೋಣ. ರೆಂಟ್ ಟೋಟಲ್ ಅಮೌಂಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 20,000 ಟೋಟಲ್ ರೆಂಟ್ ಇರೋದು. ಈ ರೆಂಟನ್ನು 3:1 ಹಂಗೆ ಹಂಚಿದ್ರೆ ಡಿಪಾರ್ಟ್ಮೆಂಟ್ ಹೇಗೆ ಎಷ್ಟು ಬರುತ್ತಪ್ಪ ಅಂದರೆ ಈಗ ಇಲ್ಲಿ ತೋರಿಸಿರ್ತೀನಿ. ಇನ್ನೊಂದು ಕೂಡ 20,000 ಟೋಟಲ್ ಇರೋದು ಇಂಟು 3/4 20,000 ಇಂಟು 3/4 ಮಾಡಿದ್ರೆ ನಮಗೆ 15,000 ಬರುತ್ತೆ. ಡಿಪಾರ್ಟ್ಮೆಂಟ್ ಎ 15,000 ಆಸ್ ವೆಲ್ ಆಸ್ ಡಿಪಾರ್ಟ್ಮೆಂಟ್ ಬಿ ಬಂದು ಬ್ಯಾಲೆನ್ಸ್ 5,000 ಡಿಪಾರ್ಟ್ಮೆಂಟ್ ಬಿ ಬರುತ್ತೆ. ಸೊ 20,000 ಇಂಟು 1/4 ಇದು ಡಿಪಾರ್ಟ್ಮೆಂಟ್ ಬಿಗೆ 3:1 ಹಂಗೆ ಹಂಚಿರತಕ್ಕಂಥದ್ದು. ಎ ಮತ್ತೆ ಬಿ ಎರಡಿಗೂ ಕೂಡ ಟೋಟಲ್ 20,000 ರೆಂಟ್ ಅನ್ನ ಹಂಚಿರ್ತಕ್ಕಂಥದ್ದು. ಸೇಮ್ ನೆಕ್ಸ್ಟ್ ಬಂದು ವೇಜಸ್ ಇದೆ. ವೇಜಸ್ಸು ಎಷ್ಟಪ್ಪ ಟೋಟಲ್ ಇರೋದು ಅಂತ ಹೇಳಿದ್ರೆ ಟೋಟಲ್ ಬಂದು 30,000 ಟೋಟಲ್ ಇರ್ತಕ್ಕಂಥದ್ದು. ಟೋಟಲ್ 30,000 ಇದೆ. ನಾವು ಎ ಬಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಯಾವ ರೇಷಿಯೋ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ 3:1 ಅಂತ ಅವರೇ ಹೇಳಿದ್ದಾರೆ. ಸೊ 3:1 ಅಲ್ಲಿ ನಾವು ಹಂಚ್ಬೇಕಾಗುತ್ತೆ. ಸೊ ಹಂಚ್ಬೇಕಾದ್ರೆ 3:1 ಅಲ್ಲಿ ನೀವು ಹಂಚುತ್ತೀರಾ ಅಂತ ಹೇಳಿದ್ರೆ ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ ವೇಜಸ್ ಅಂದ್ರೆ 30,000 ಟೋಟಲ್ ಇದೆ. ಇಂಟು 3/4 ಮಾಡಿದ್ರೆ ನಮಗೆ 22,500 ಡಿಪಾರ್ಟ್ಮೆಂಟ್ ಹೇಗೆ ಬರುತ್ತೆ. ಸೊ 22,500 ಡಿಪಾರ್ಟ್ಮೆಂಟ್ ಎಗೆ ಬರುತ್ತೆ ಅಂಡ್ ಬ್ಯಾಲೆನ್ಸ್ 7,500 ಡಿಪಾರ್ಟ್ಮೆಂಟ್ ಬಿಗೆ ಬರುತ್ತೆ. ಇದು ವೇಜಸ್ ನ ಅಲೋಕೇಶನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ 3:1 ಸೇಮ್ ಕ್ಯಾಲ್ಕುಲೇಷನ್ 30,000 ಇಂಟು 3/4 30,000 ಇಂಟು 1/4 ಮಾಡಿದ್ರೆ ನಿಮಗೆ 22,500 ಅಂಡ್ 7,500 ಸಿಗುತ್ತೆ. ಇದು ವೇಜಸ್. ನೆಕ್ಸ್ಟ್ ಬಂದು ಆಫೀಸ್ ಸಪ್ಲೈಸ್. ಆಫೀಸ್ ಸಪ್ಲೈಸ್ ಇದೆ. ಆಫೀಸ್ ಸಪ್ಲೈಸ್ ಟೋಟಲ್ ಕೊಟ್ಟಿದ್ದಾರೆ 5,000 ಟೋಟಲ್ ಕೊಟ್ಟಿದ್ದಾರೆ. ಈ 5,000 ನಾನು ಎ ಮತ್ತೆ ಬಿಗೆ ಕೊಡಬೇಕು ಅಂತ ಹೇಳಿದ್ರೆ 5,000 ಯಾವ ರೇಷಿಯೋದಲ್ಲಿ ಕೊಡಬೇಕಪ್ಪ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ಅವರು ಹೇಳಿದ್ದಾರೆ 3:1 ಅಂತಾನೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಎಲ್ಲ ಎಕ್ಸ್ಪೆನ್ಸಸ್ 3:1 ಅಲ್ಲೇ ಕೊಡಬೇಕು. ಈಗ ನೀವು ಆ 5,000 3:1 ಆಗಿ ನೀನು ಅಲೋಕೇಶನ್ ಮಾಡ್ತೀಯ ಅಂತ ಹೇಳಿದ್ರೆ 5,000 ಇಂಟು 3/4 ಮಾಡಿದ್ರೆ ಡಿಪಾರ್ಟ್ಮೆಂಟ್ ಹೇಗೆ 3,750 ಬರುತ್ತೆ. ಇನ್ನು ಬ್ಯಾಲೆನ್ಸ್ 1,250 ಬಂದು ಬಿಗೆ ಸಿಗುತ್ತೆ. ಸೊ ನೀವು ಯಾವಾಗಲೂ ಅಲೋಕೇಶನ್ ಮಾಡಿದ್ಮೇಲೆ ಇವೆರಡು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಫೈನಲ್ ಆಗಿ ಟೋಟಲ್ ಅಮೌಂಟೇ ಬರಬೇಕು. ಅಲ್ಲಿ ಟೋಟಲ್ ಏನು ಕೊಟ್ಟಿರ್ತಾರೆ ಅಷ್ಟೇ ಬರಬೇಕು. ನೀವು ಯಾವುದನ್ನೇ ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನೀವು ರಾಂಗ್ ಮಾಡಿದ್ದೀರಾ ಅಂತ ಅರ್ಥ. ಸರಿನಾ? ಅಂದರೆ ನೀವು ಡಿಪಾರ್ಟ್ಮೆಂಟ್ ಎ ಮತ್ತು ಬಿ ಎರಡು ಟೋಟಲ್ ಮಾಡಿದ್ರೆ ಟೋಟಲೇ ಬಂದ್ಬಿಡ್ಬೇಕು. ನೆಕ್ಸ್ಟ್ ಆಫೀಸ್ ಸಪ್ಲೈಸ್ ಆದಮೇಲೆ ಅಡ್ವರ್ಟೈಸಿಂಗ್ ಟೋಟಲ್ ಕೊಟ್ಟಿದ್ದಾರೆ. ಎಷ್ಟಪ್ಪ ಟೋಟಲ್ ಅಂತ ಹೇಳಿದ್ರೆ 10,000 ಟೋಟಲ್ ಎಕ್ಸ್ಪೆನ್ಸಸ್ ಆಫ್ ಅಡ್ವರ್ಟೈಸಿಂಗ್. ಈ ಅಡ್ವರ್ಟೈಸಿಂಗ್ ಟೋಟಲ್ ಎಕ್ಸ್ಪೆನ್ಸ್ ನಾವು ಶೇರ್ ಮಾಡಬೇಕು ಅಂದ್ರೆ 3:1 ಹಂಗೆ ನಾವು ಶೇರ್ ಮಾಡಬೇಕು. ಕ್ವಶನ್ ಅಲ್ಲಿ ಕೊಟ್ಟಿರೋದು ಇನ್ ದಿ ರೇಷಿಯೋ ಆಫ್ 3:1 ಅಂತ. ಸೊ ಹಾಗಾಗಿ ನಾನು 10,000 ಇಂಟು 3/4 ಮಾಡಿದ್ರೆ ನನಗೆ 7,500 ಡಿಪಾರ್ಟ್ಮೆಂಟ್ ಎಗೆ ಬರುತ್ತೆ ಆ್ಯಂಡ್ 2,500 ಡಿಪಾರ್ಟ್ಮೆಂಟ್ ಬಿಗೆ ಸಿಗುತ್ತೆ. ಸೊ ಈಗ 7,500 ಇಂಟು 2,500 ಮಾಡಿದ್ರೆ ನಿಮಗೆ 10,000 ಬರುತ್ತೆ. ಕ್ಯಾಲ್ಕುಲೇಷನ್ ಸೇಮ್ 10,000 ಇಂಟು 3/4 10,000 ಇಂಟು 1/4 ಮಾಡಿದ್ರೆ ಸಿಗುತ್ತೆ. ದೆನ್ ಲಾಸ್ಟ್ ಒನ್ ಯುಟಿಲಿಟೀಸ್. ಸೊ ಅದು ಕೂಡ ಯುಟಿಲಿಟೀಸ್ ಎಕ್ಸ್ಪೆನ್ಸಸ್ 3:1 ಅಲ್ಲೇ ನಾವು ಕೊಡಬೇಕು. ಕ್ವಶನ್ಸ್ ಅಲ್ಲಿ ಹೇಳಿದರೆ ಎಲ್ಲ ಎಕ್ಸ್ಪೆನ್ಸಸ್ 3:1 ಅಲ್ಲೇ ಕೊಡಿ ಅಂತ. ಸೊ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 3,000 ಟೋಟಲ್ ಇರ್ತಕ್ಕಂಥದ್ದು. ಟೋಟಲ್ 3,000 ಇದೆ. ಈ 3,000 ನಾವು ಡಿಪಾರ್ಟ್ಮೆಂಟ್ ಎ ಮತ್ತೆ ಬಿಗೆ ಕೊಡ್ತೀನಿ ಅಂತ ಹೇಳಿದ್ರೆ 3,000 ಇಂಟು 3/4 ಮಾಡಿದ್ರೆ ನಮಗೆ 2,250 ಬರುತ್ತೆ. 2,250 ಡಿಪಾರ್ಟ್ಮೆಂಟ್ ಎ ಬರುತ್ತೆ 2,250
ಅಂಡ್ 750 ಬಂದು ಡಿಪಾರ್ಟ್ಮೆಂಟ್ ಬಿಗೆ ಬ್ಯಾಲೆನ್ಸ್ ಬರುತ್ತೆ. ಸೊ ಇದು ಅಲೋಕೇಶನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ನೀವು ಅಲೋಕೇಶನ್ಸ್ ಅನ್ನು ಮಾಡೋದು ಸೆಕ್ಷನ್ ಬಿ ಗೆ ಕೇಳ್ತಾರೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಅವರೇ ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋ ಎಕ್ಸ್ಪೆನ್ಸಸ್ ಅನ್ನ ಡಿಪಾರ್ಟ್ಮೆಂಟ್ ಎ ಮತ್ತೆ ಡಿಪಾರ್ಟ್ಮೆಂಟ್ ಬಿ ಗೆ ಹಂಚ್ಬೇಕು ಅಂದ್ರೆ ಅವ್ರು ಕ್ವಶನ್ ಅಲ್ಲಿ ಹೇಳಿರ್ತಾರೆ ನೀವು ಯಾವ ರೇಷಿಯೋ ತಗೋಬೇಕು ಅಂತ. ಇಲ್ಲಿ ಆ ಎಲ್ಲಾ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ನೀವು ಅಲೋಕೇಟ್ ಮಾಡಿ ಎ ಮತ್ತೆ ಬಿ ಗೆ ಇನ್ ದ ರೇಷಿಯೋ ಆಫ್ 3:1 ಅಲ್ಲೇ ಅಂತ ಹೇಳೋದ್ರಿಂದ ನಾವು ಎಲ್ಲ ಎಕ್ಸ್ಪೆನ್ಸಸ್ ಅನ್ನ 3:1 ಅಲ್ಲೇ ಅಲೋಕೇಶನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸ್ ಸೆಕ್ಷನ್ ಬಿ ನಲ್ಲಿ ಬರ್ತಕ್ಕಂಥದ್ದು, ಇದು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್. ಸೊ ಈ ಒಂದು ಕ್ವಶನ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ ಕ್ವಶನ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಫಸ್ಟ್ ಒನ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು.